ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ರಿಗೂ ನಮಸ್ಕಾರ. ನಾನು ರಘುರಾಜ, ಕೃಷಿ ವಿಸ್ತರಣಾ ತಜ್ಞನಾಗಿ ದಾವಣಗೆರೆಯ ICR ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಇಂದು ಕೃಷಿ ಕೌಶಲ್ಯ ಅಭಿವೃದ್ಧಿ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ. ಹಿಂದೆ ಒಂದು ಕಾಲ ಇತ್ತು, ಗ್ರಾಮೀಣ ಮಟ್ಟದಲ್ಲಿ ಕೃಷಿಯನ್ನ ಯಾರು ಓದಿನಲ್ಲಿ ಹಿಂದುಳಿತಾರೆ, ವಯಸ್ಸಾದವರು ಅಥವಾ ಬುದ್ಧಿಶಕ್ತಿ ಕಮ್ಮಿ ಇರುವವರು ಕೃಷಿ ಕ್ಷೇತ್ರಕ್ಕೆ ತೊಡಗಿಸಿರುವಂತ ಒಂದು ಕಾಲಘಟ್ಟ ಇತ್ತು. ಈಗ ಕೃಷಿ ಕ್ಷೇತ್ರ ಆ ರೀತಿಯಾಗಿ ಉಳಿದಿಲ್ಲ. ಯಾಕೆ ಅಂತಂದ್ರೆ ಕೃಷಿ ಕ್ಷೇತ್ರವು ಒಂದು ವ್ಯಾಪಾರದ ಉದ್ಯಮವಾಗಿ ಅಭಿವೃದ್ಧಿ ಆಗಿರೋದ್ರಿಂದ ಈಗ ಕೃಷಿ ಕ್ಷೇತ್ರಕ್ಕೆ ಬೇಕಾಗಿರುವವರು ಯುವಕರು, ಬುದ್ಧಿವಂತರು, ಓದಿರುವಂತರು, ತಿಳ್ಕೊಂಡಿರುವಂತರು ಕೃಷಿ ಕ್ಷೇತ್ರಕ್ಕೆ ಈಗ ಬೇಕಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಕೃಷಿ ಕೌಶಲ್ಯ ಅಭಿವೃದ್ಧಿಗೆ ಅನೇಕ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ. ಇದರಲ್ಲಿ ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಪಶುವೈದ್ಯಕೀಯ ಇಲಾಖೆ ಆಗಿರ್ಬೋದು, ಮೀನುಗಾರಿಕೆ ಇಲಾಖೆ ಆಗಿರ್ಬೋದು, ಎಲ್ಲವೂ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಕೌಶಲ್ಯ ಅಭಿವೃದ್ಧಿಗೆ ತರಬೇತಿಗಳನ್ನಾಗಿರ್ಬೋದು, ಅಧ್ಯಯನ ಪ್ರವಾಸಗಳನ್ನಾಗಿರ್ಬೋದು ಆಯೋಜನೆ ಮಾಡ್ತವೆ. ಇದ್ರ ಜೊತೆಗೆ ಎಲ್ಲ ಕೃಷಿ ಇಲಾಖೆಯ ಮುಖಾಂತರ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರವನ್ನ ಸಂಪೂರ್ಣವಾಗಿ ಕೃಷಿ ಕ್ಷೇತ್ರಕ್ಕೆ ತರಬೇತಿಗೆ ಮೀಸಲಾಗಿಟ್ಟು ಒಂದು ರಾಜ್ಯ ಸರ್ಕಾರದ ಮುಖಾಂತರ ಒಂದು ಕೃಷಿ ಕ್ಷೇತ್ರದ ಕೌಶಲ್ಯ ಅಭಿವೃದ್ಧಿಗೆ ಕಾರ್ಯನಿರತವಾಗಿದೆ. ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ಆಯ್ದಂತ ಗುಂಪುಗಳಿಗೆ ಒಂದು ವಿಷಯದ ಬಗ್ಗೆ ಹೆಚ್ಚಿನ ಒಂದು ಕೌಶಲ್ಯವನ್ನ ಕೃಷಿ ಕ್ಷೇತ್ರದಲ್ಲಿ ಒಂದು ವಾರದ ತರಬೇತಿನಲ್ಲೋ ಅಥವಾ ಒಂದು ತಿಂಗಳ ತರಬೇತಿನಲ್ಲೋ ಅಥವಾ ಒಂದು ವರ್ಷದ ತರಬೇತಿನಲ್ಲೇ ಪ್ರಮುಖವಾಗಿ ಹೆಚ್ಚಿನ ಒಂದು ವಿಜ್ಞಾನವನ್ನ ಅಳವಡಿಸಿಕೊಂಡು ರೈತ ಬಾಂಧವರು ಅಥವಾ ಗ್ರಾಮೀಣ ಯುವಕ ಯುವತಿಯರೇ ಆಗಿರಲಿ ಆಯಾ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿ ಕೃಷಿ ಕ್ಷೇತ್ರದಲ್ಲಿ ಒಂದು ಬಲವರ್ಧನೆಗೂ ಆಗಿ ಅಥವಾ ಒಂದು ಗ್ರಾಮೀಣ ಮಟ್ಟದಲ್ಲಿ ಸ್ವಯಂ ಉದ್ಯೋಗ ಪ್ರಾರಂಭ ಮಾಡುವುದಕ್ಕೆ ಅನುಕೂಲವಾಗುವಂತ ಒಂದು ತರಬೇತಿಗಳನ್ನ ಹಮ್ಮಿಕೊಳ್ತಾ ಇದ್ದೇವೆ. ನಾನು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ದಾವಣಗೆರೆಯ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದಿಂದ ದಾವಣಗೆರೆ ಜಿಲ್ಲೆನಲ್ಲಿ ಸುಮಾರು 2600ಕ್ಕೂ ಹೆಚ್ಚಿನ ಕೃಷಿ ಮಹಿಳೆಯರಿಗೆ ಸಮಗ್ರ ಹೈನುಗಾರಿಕೆಯ ಬಗ್ಗೆ ಒಂದು ವಾರದ ತರಬೇತಿಯನ್ನ ನಾವು ಕಳೆದ ಒಂದು 10 ವರ್ಷಗಳಲ್ಲಿ ಕೊಟ್ಟಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ ಭಾರತೀಯ ಕೃಷಿ ಕೌಶಲ್ಯ ಅಭಿವೃದ್ಧಿಯ ಒಂದು ಯೋಜನೆಯಡಿ ಹೈನುಗಾರಿಕೆಯನ್ನ ಒಂದು ಉದ್ಯಮವಾಗಿ ಕಳೆದ 3 ವರ್ಷದಿಂದ ಒಂದು 20 ಜನ ರೈತರ ಗುಂಪಿಗೆ 3 ತರಬೇತಿಗಳನ್ನ ಹಮ್ಮಿಕೊಂಡು ಇವರಿಗೆ ಆಧುನಿಕ ಒಂದು ಹೈನುಗಾರಿಕೆ ಬಗ್ಗೆ ಸಂಪೂರ್ಣವಾದ 1 ತಿಂಗಳ ಕೌಶಲ್ಯವನ್ನ ಕಲಿಸಿಕೊಟ್ಟು ತದನಂತರ ಅವರಿಗೆ ಹೊಸದಾಗಿ ಹೈನುಗಾರಿಕೆ ಉದ್ಯಮವನ್ನ ಪ್ರಾರಂಭ ಮಾಡಲು ಅನುಕೂಲ ಮಾಡಿಕೊಟ್ಟಿದೆ. ಜೊತೆಗೆ ಬ್ಯಾಂಕಿನ ಸಹಾಯ ಬೇಕಾದರೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಸಹ ರೆಡಿ ಮಾಡಿಕೊಟ್ಟು ಹೈನುಗಾರಿಕೆ ಉದ್ಯಮ ಪ್ರಾರಂಭಿಸಲು ಅನುವು ಮಾಡಿಕೊಡಲಾಯಿತು. ಅದ್ರ ಜೊತೆಗೆ ಇನ್ನೊಂದು ನಾನು ಪ್ರಮುಖ ಉದಾಹರಣೆ ಕೊಡಬೇಕು ಅಂತಂದ್ರೆ ತೆಂಗು ಅಭಿವೃದ್ಧಿ ಮಂಡಳಿ, ಭಾರತ ಸರ್ಕಾರ ಬೆಂಗಳೂರಿನಲ್ಲಿರುವಂತಹ ಈ ಸಂಸ್ಥೆಯ ಒಂದು ಸಹಭಾಗಿತ್ವದಲ್ಲಿ ಕಳೆದ ಒಂದು 10 ವರ್ಷಗಳಿಂದ ದಾವಣಗೆರೆ ಜಿಲ್ಲೆಯ ನಿರುದ್ಯೋಗಿ ಗ್ರಾಮೀಣ ಯುವಕರಿಗೆ ಉದ್ಯೋಗ ಸೃಷ್ಟಿಸುವ ಒಂದು ಯೋಜನೆಯಡಿ 380 ಗ್ರಾಮೀಣ ಯುವಕರಿಗೆ ತೆಂಗಿನ ಮರವನ್ನ ಒಂದು ಯಂತ್ರದ ಮುಖಾಂತರ ಹತ್ತುವ ಒಂದು ತರಬೇತಿ ಹಾಗೂ ತೆಂಗಿಗೆ ಸಂಬಂಧಪಟ್ಟಂತ ಇತರ ಎಲ್ಲ ವಿಷಯಗಳನ್ನು ರೈತರಿಗೆ ಅನುಕೂಲ ಇವರು ಮಾಡಿಕೊಡ್ಲಿ ಅಂತೇಳಿ ಪೋಷಕಾಂಶ ನಿರ್ವಹಣೆ ಆಗಿರ್ಬೋದು, ರೋಗ ಮತ್ತು ಕೀಟಗಳ ನಿರ್ವಹಣೆ ಆಗಿರ್ಬೋದು, ಮತ್ತು ತೆಂಗಿನಕಾಯಿ ಅಥವಾ ಎಳೀರನ್ನ ಸಮಯಕ್ಕೆ ಸರಿಯಾಗಿ ಒಂದು ಕೊಯ್ಲನ್ನ ಕೈಗೊಳ್ಳಲು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಒಂದು 380 ಯುವಕರನ್ನ ಸಿದ್ಧಪಡಿಸಿ ಒಂದು ವಾರದ ತರಬೇತಿ ಕೊಟ್ಟು ಅವರಿಗೆ ತೆಂಗಿನ ಮರ ಹತ್ತುವಂತಹ ಒಂದು ಯಂತ್ರವನ್ನು ಕೊಟ್ಟು ಅವರ ಆರೋಗ್ಯಕ್ಕೆ ಏನು ಸಮಸ್ಯೆ ಆಗದಾಗೆ ಸ್ವ ಉದ್ಯೋಗದಲ್ಲಿ ಇವರೆಲ್ಲರೂ ತೊಡಗಿಕೊಂಡಿದ್ದಾರೆ. ಹಾಗಾಗಿ ಒಂದು ಕೃಷಿ ಕೌಶಲ್ಯ ಅಭಿವೃದ್ಧಿಗೆ ಎಲ್ಲರೂ ಒತ್ತು ಕೊಟ್ಟು ಸಿಗುವಂತ ವ್ಯವಸ್ಥೆಯಲ್ಲಿ ಅವರು ಪರಿಣಿತಿ ಹೊಂದಲು ನಾನು ಈ ಸಂದರ್ಭದಲ್ಲಿ ನಿಮಗೆ ಕರೆ ಕೊಡ್ತಾ ಇದ್ದೇನೆ. ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನ ನೀವು 9449833583ಕ್ಕೆ ಸಂಪರ್ಕಿಸಬಹುದು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್, ನಿರ್ವಹಣೆ SR ಭಟ್.